ವರ್ಗಾವಣೆಯ ಕೃಷಿಯ ಪ್ರಮುಖ ಲಕ್ಷಣವೆಂದರೆ ಡ್ಯಾಶ್. ಎ. ಕಸಿ ಮೂಲಕ ಕೃಷಿ. ಬಿ. ದ್ವಿದಳ ಧಾನ್ಯಗಳ ಬೆಳೆಗಳ ಕೃಷಿ. ಸಿ. ಕೃಷಿ ಸ್ಥಳ ಬದಲಾವಣೆ. ಡಿ. ಬೆಳೆಗಳ ತಿರುಗುವಿಕೆ. ಸರಿಯಾದ ಉತ್ತರ ಸಿ. ಕೃಷಿ ಸ್ಥಳ ಬದಲಾವಣೆ. ನೆಕ್ಸ್ಟ್ ಕ್ವಶನ್. ಹತ್ತಿಯನ್ನು ಬೆಳೆಯಲು ಕಪ್ಪು ಮಣ್ಣು ಸೂಕ್ತವಾಗಿದೆ. ಎ. ಅವುಗಳ ಬಣ್ಣ ಕಪ್ಪು. ಬಿ. ಅವರು ತೇವಾಂಶವನ್ನು ಉಳಿಸಿಕೊಳ್ಳಬಹುದು. ಸಿ. ಅವುಗಳನ್ನು ಲಾವದಿಂದ ತಯಾರಿಸಲಾಗುತ್ತದೆ. ಡಿ. ಅವು ಪ್ರಸ್ಥಭೂಮಿ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಸರಿಯಾದ ಉತ್ತರ ಬಿ. ಅವರು ತೇವಾಂಶವನ್ನು ಉಳಿಸಿಕೊಳ್ಳಬಹುದು. ನೆಕ್ಸ್ಟ್ ಕ್ವಶನ್. ಹಸಿರು ಕ್ರಾಂತಿಯ ಸಮಯದಲ್ಲಿ ಭಾರತದಲ್ಲಿ ಹೆಚ್ಚು ಇಳುವರಿ ನೀಡುವ ಬೀಜಗಳನ್ನು ಬಳಸಿ ಬೆಳೆಯಲಾದ ಬೆಳೆಗಳನ್ನು ಆರಿಸಿ. ಎ. ಅಕ್ಕಿ, ಗೋಧಿ, ಬೇಳೆಕಾಳುಗಳು, ಎಣ್ಣೆಕಾಳುಗಳು ಮತ್ತು ಕಬ್ಬು. ಬಿ. ಜೋಳ, ಕಾಳು, ಜೋಳ, ಕಾಫಿ ಮತ್ತು ಟೀ. ಸಿ. ಅಕ್ಕಿ, ಗೋಧಿ, ಜೋಳ, ರಾಗಿ ಮತ್ತು ಜೋಳ. ಡಿ. ಗೋಧಿ, ಅಕ್ಕಿ, ಕಬ್ಬು, ಕಾಳುಗಳು ಮತ್ತು ಮೆಕ್ಕೆಜೋಳ. ಸರಿಯಾದ ಉತ್ತರ ಸಿ. ಅಕ್ಕಿ, ಗೋಧಿ, ಜೋಳ, ರಾಗಿ ಮತ್ತು ಜೋಳ. ನೆಕ್ಸ್ಟ್ ಕ್ವಶನ್. ಹಸಿರು ಕ್ರಾಂತಿ ಯಾವ ಬೆಳೆಗೆ ಸಂಬಂಧಿಸಿದೆ. ಎ. ಅಕ್ಕಿ. ಬಿ. ಗೋಧಿ. ಸಿ. ದ್ವಿದಳ ಧಾನ್ಯಗಳು. ಡಿ. ಕಬ್ಬು. ಸರಿಯಾದ ಉತ್ತರ ಬಿ. ಗೋಧಿ. ನೆಕ್ಸ್ಟ್ ಕ್ವಶನ್. ಯಾವ ಕೃಷಿ ವಿಧಾನದಿಂದ ಬೆಟ್ಟಗಳ ಮೇಲೆ ಮಣ್ಣನ್ನು ಉತ್ತಮವಾಗಿ ಸಂರಕ್ಷಿಸಬಹುದು. ಎ. ಸ್ಟ್ರಿಪ್ ಕ್ರಾಪಿಂಗ್. ಬಿ. ಬೆಳೆ ತಿರುಗುವಿಕೆ. ಸಿ. ಬಾಹ್ಯರೇಖೆ ಉಳುಮೆ. ಡಿ. ಟೆರೇಸಿಂಗ್. ಸರಿಯಾದ ಉತ್ತರ ಸಿ. ಬಾಹ್ಯರೇಖೆ ಉಳುಮೆ. ನೆಕ್ಸ್ಟ್ ಕ್ವಶನ್. ಭತ್ತದ ಕೃಷಿಗೆ ಸೂಕ್ತವಾದ ಮಣ್ಣು ಯಾವುದು. ಎ. ಲ್ಯಾಟರೈಟ್ ಮಣ್ಣು. ಬಿ. ಕೆಂಪು ಮಣ್ಣು. ಸಿ. ಮೆಕ್ಕಲು ಮಣ್ಣು. ಡಿ. ಕಪ್ಪು ಮಣ್ಣು. ಸರಿಯಾದ ಉತ್ತರ ಸಿ. ಮೆಕ್ಕಲು ಮಣ್ಣು. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಒಟ್ಟು ಬೆಳೆ ಪ್ರದೇಶದಲ್ಲಿ ಆಹಾರ ಬೆಳೆಗಳ ಪ್ರದೇಶ. ಎ. 70% ಹೆಚ್ಚು. ಬಿ. 60% ಸಿ. 50% ಡಿ. 50% ಸರಿಯಾದ ಉತ್ತರ ಬಿ. 60% ನೆಕ್ಸ್ಟ್ ಕ್ವಶನ್. ಕೆಳಗಿನ ಯಾವ ಬೆಳೆಗಳಲ್ಲಿ ಉತ್ತರ ಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದಕವಲ್ಲ. ಎ. ಆಲೂಗೆಡ್ಡೆ. ಬಿ. ಅಕ್ಕಿ. ಸಿ. ಕಬ್ಬು. ಡಿ. ಗೋಧಿ. ಸರಿಯಾದ ಉತ್ತರ ಬಿ. ಅಕ್ಕಿ. ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಅವಧಿಯಲ್ಲಿ ಆಹಾರ ಬೆಳೆಗಳ ವಿಶೇಷವಾಗಿ ಗೋಧಿ ಉತ್ಪಾದನೆಯು ತೀವ್ರವಾಗಿ ಹೆಚ್ಚಾಯಿತು. ಎ. 1954. ಬಿ. 1964. ಸಿ. 1965. ಡಿ. 1966. ಸರಿಯಾದ ಉತ್ತರ ಡಿ. 1966. ನೆಕ್ಸ್ಟ್ ಕ್ವಶನ್. ಬೆಳೆ ತಿರುಗುವಿಕೆಯು ಡ್ಯಾಶ್ ಅನ್ನು ಸೂಚಿಸುತ್ತದೆ. ಎ. ಸೀಮಿತ ಮಳೆಯ ಪ್ರದೇಶದಲ್ಲಿ ನೀರಾವರಿ ಇಲ್ಲದೆ ಬೇಸಾಯ ಮಾಡುವ ವಿಧಾನ. ಬಿ. ಒಂದೇ ಭೂಮಿಯಲ್ಲಿ ಬೇರೆ ಬೇರೆ ಜನರಿಂದ ಸರದಿಯಂತೆ ಕೃಷಿ ಮಾಡುತ್ತಾರೆ. ಸಿ. ಪರ್ಯಾಯ ವರ್ಷಗಳಲ್ಲಿ ಒಂದೇ ಬೆಳೆ ಬೆಳೆಯುವುದು. ಡಿ. ಅನುಕ್ರಮವಾಗಿ ವಿವಿಧ ಬೆಳೆಗಳನ್ನು ಬೆಳೆಯುವುದು. ಸರಿಯಾದ ಉತ್ತರ ಡಿ. ಅನುಕ್ರಮವಾಗಿ ವಿವಿಧ ಬೆಳೆಗಳನ್ನು ಬೆಳೆಯುವುದು.